संगमय ओम शांति शांति शांति। दीप महालक्ष्मी देवताभ्यो नमः। ध्यायामि ध्यानं समर्पयामि आवाहयामि आसनं समर्पयामि रत्नसिंहासनं समर्पयामि। ಒಂದು ನಿಮಿಷ ಇಲ್ಲಿ ಹಿಂದೆ ಬಾ. ಯಾರಿದ್ದಾರೆ? भर्गो देवस्य धीमहि धियो यो न प्रचोदयात् सत्यं त्वत्तेन परिशिञ्चामि अमृतमस्तमृतोपस्तरणमसि कदलीफलं निवेदयामि काश्मीरफलं निवेदयामि राजूफलं निवेदयामि मध्य मध्य पानीयं समर्पयामि। महागणपतये नमः। वेदोक्तमङ्गलनीराजनं दर्शयामि। श्री परमेश्वर प्रीत्यार्थं शुभे शोभने मुहूर्ते महाविष्णुराज्ञाय प्रवर्तमानस्य आद्य ब्रह्मण द्वितीय परार्थे श्वेतवरः कल्पे वैवस्वमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे मेरोः दक्षिणदिग्भागे श्रीशैलस्य अन्यप्रदेशे अस्मिन् वर्तमान व्यवहारिकचान्द्रमानेन श्री रोधिनाम संवत्सरे उत्तरायणे ग्रीष्म ऋतुवे ज्येष्ठमासे शुक्लपक्षे शुभ शनिवासरे शुभ नक्षत्र शुभ योग शुभकरण एवं गुणविशेषण विशिष्टयम् अस्यां शुभतिथौ श्री भगवत्कैंकर्य रूपं भगवताज्ञेय विष्णुगोत्रो भूस्य अस्य यजमानपुत्रस्य विष्णुगोत्रो भूस्य ध्रुवं ते राजा वरुण ध्रुवं देवो बृहस्पति ध्रुवं च इन्द्रस्य च आस्तां धारयां तां ध्रुवं तन्नो मित्रं संवरः तन्नो भवत्वर्यामि तन्नो इन्द्रो बृहस्पति तन्नो विष्णुरुक्रमः नमः प्रत्यक्षं ब्रह्मति तामेव प्रत्यक्षं ब्रह्म वदिष्यामि ऋतं हिरण्यवर्णामरिण्मयं वर्णरजतस्यजं चन्द्रामिरण्मयं लक्ष्मीं जातवेदो ममावह आवाह जातवेदो लक्ष्मीमनुपधानीयं यस्यामिरण्यमिन्धेयं यमश्वं पुरुषानहम् अश्वपूर्वां ददामध्यम् हस्तिनादिप्रबोधिनीयम् ॐ पुस्मितं हिरण्यप्राकार आर्ध्वां जलं ते तृप्तां स्वयं तिं पद्मे स्थितं पद्मवर्णं तां ह्योपये श्रियं चन्द्रां प्रभासं यशसाचलं प्रियं प्रियं लोकदेवादिष्टामदारां तां पद्मिनीमियं शरणम् अहं प्रपद्ये महालक्ष्मीरेण स्यतां गुणे आदित्यवर्णतपसूदिजातो जातवेदो ममावह मामावाह जातवेदो रामत्यम् अस्तिनाय प्रदोषिणं दैवे च विष्णुपत्ने च धीमहि तन्नो लक्ष्मी देवी प्रचोदयात्। हस्तोऽधिपते शंसतुष्पते ओम शांति शांति शांति। छत्रं समर्पयामि चाम्रं बीजयामि नृत्यं दर्शयामि संगीतं श्रावयामि गजारोहणं समर्पयामि अश्वारोहणं समर्पयामि समस्त राजोपचार भक्तोपचार शक्तोपचार सर्वोपचार षोडशोपचार पूजां समर्पयामि। ವಿಡಿಯೋ ತೆಗಿತಾರೆ ವಿಡಿಯೋ ಲೈಟಿಂಗ್ ಓಟಾಯ್ತು ಇಲ್ಲ ನೋಡಿ ಸರ್ ಇಲ್ಲ ನೋಡಿ ಸರ್ ಸರ್ ಇಲ್ಲ ನೋಡಿ ಸರ್ ಒಂದು ನಿಮಿಷ ರೆಡಿ ರೆಡಿನಾ ರೆಡಿ ಫೀಲ್ಡ್ ಕ್ಲಿಯರ್ ಸರ್ ಅಲ್ಲ ನೋಡಿ ಸರ್ ಸರ್ ಇಲ್ಲಿ ಬಿಡಲ್ಲ ಬಿಡಿ ಸರ್ ಇಲ್ಲಿ ರೆಡಿನಾ ರೆಡಿ ಕ್ಲಾಪ್ ಔಟಾ ಸರ್ ಕ್ಲಾಪ್ ಔಟ್ ಆಕ್ಷನ್ ಅಂತ ಕ್ಲಾಪ್ ನಂತರ ಸರ್ ಅವ್ರು ಕ್ಲಾಪ್ ರೆಡಿ ರೆಡಿ ಸರ್ ರೆಡಿ ರೆಡಿ ಅಲ್ಲ ರೆಡಿನಾ ಸರ್ ಫಸ್ಟ್ ರೆಡಿನಾ ರೆಡಿ ರೆಡಿ ಆರ್ಡ್ರಿ ಸರ್ ರೋಲ್ ಕ್ಯಾಮೆರಾ ಅಣ್ಣ ರೋಲ್ ಮಾಡಿ ರಮೇಶ್ ಅಣ್ಣ ಅಡ್ರೆಸ್ ಮಾಡಿ ಆಕ್ಷನ್ ಕ್ಲಾಪ್ ಮಾಡಿ ಕಟ್ಟಿ ಸರ್ ಕಟ್ಟಿ ಇಲ್ಲಿ ಯಾಕೆ ಒಂದು ನಿಮಿಷ ಆಗಿ ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ
ಮಾಧ್ಯಮದ ಎಲ್ಲ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ, ಇವತ್ತು ನನ್ನ ಅಳಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶಿವ ಪೂರ್ಣಿಮ್, ರಮೇಶ್ ಕುಮಾರ್ ಮತ್ತು ಇನ್ನೂ ಇವರ ಚಿತ್ರತಂಡ ಇವರೆಲ್ಲರೂ ಸೇರಿಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ, ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕಿರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಈ ರಾಜ್ಯಕ್ಕೆ ಚಲನಚಿತ್ರವನ್ನು ನಿರ್ಮಾಪಕ ಮಾಡ್ತಿರ್ತಕ್ಕಂಥ ಚಿತ್ರತಂಡದವರಿಗೆ ಮತ್ತು ಈ ತಂಡದ ಚಿತ್ರವನ್ನು ಮುಹೂರ್ತವನ್ನು ಕ್ಲಾಪ್ ಹೇಳಿದಂಥ ನಮ್ಮ ಶಿವರಾಮೇಗೌಡ ಸರು ಮತ್ತು ನಮ್ಮ ಶಿವು ಸರು ಮತ್ತು ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ, ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನ ಮಗನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನು ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನು ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ, ಕನ್ನಡ ಜನತೆಗೆ, ಈ ದೇಶಕ್ಕೆ ಒಳ್ಳೆ ವಿಷಯನ ಮುಟ್ಟಿಸ್ಲಿ, ಒಳ್ಳೆ ಯಶಸ್ವಿ ಆಗಲಿ. ಪ್ರೊಡ್ಯೂಸರು ಮತ್ತು ನಿರ್ಮಾಪಕರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆ ಹೆಸರು ತಂದುಕೊಳ್ಳಿ. ಚಿತ್ರ ಕಲಾವಿದರು ಒಂಥರನ ಜೀವನ ಒಳ್ಳೆ ರೈತರಿಗಿಂತನ ಕಷ್ಟಕರ ಜೀವನ, ಆದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ. ಬಟ್ ಆದರೆ ಈ ಕನ್ನಡ ಚಿತ್ರದಲ್ಲಿರ್ತಕ್ಕಂಥ ಮಹತ್ವ ನಾವು ನೆನೆಸ್ಕೊಂತೀವಿ. ಅಣ್ಣವ್ರು ಇರ್ಬೋದು, ಮತ್ತು ಅಪ್ಪು ಸರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಅನೇಕ ನಟರುಗಳು ಇರ್ಬೋದು. ಅವರ ಒಂದು ನಟನೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಂಡ್ರೆ ಈ ಕನ್ನಡ ಉಳಿತದೆ. ಈ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು. ಈ ಚಿತ್ರತಂಡಕ್ಕೆ ಮತ್ತು ಈ ಚಿತ್ರಕ್ಕೆ ದಿ ಪ್ರೆಸೆಂಟ್ ಈ ದೇಶದಲ್ಲಿ, ರಾಜ್ಯದಲ್ಲಿ ಒಳ್ಳೆ ಯಶಸ್ವಿಯಾಗಿ ನಡೆಯಲಿ, ಒಳ್ಳೆಯ ಆರ್ಥಿಕತೆಯನ್ನು ಗಳಿಸಲಿ, ಕಲಾವಿದರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರಕ್ಕೆ, ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಶುಭ ಹಾರೈಕೆಗಳು. ರೀಚ್ ಆಗೋದು. ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಅಂತ ಒಂದು ಟೈಟಲ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ಪ್ಯಾನ್ ಇಂಡಿಯಾ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು 1 ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿದ್ದೀವಿ. ಇದಕ್ಕೆ ಇದು ಯಾವ ಥರ ಇದು ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರಾ. ಇದಕ್ಕೆ ಮುಂಚೆ ಹೇಳೋ ಥರ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ, ಒಂದು ಆತ್ಮದ 3 ಜನ್ಮದ ಕತೆ. ಇದು ಬಂದ್ಬಿಟ್ಟು ಪಾರ್ಟ್ 1 ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ. ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ. ಈ ಸಿನಿಮಾ ಆದಮೇಲೆ ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ 11 ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರು ಒಂದು ಮೂವಿ ಮಾಡಿದ್ದಾರೆ. ಅವ್ರ ಜೊತೆಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ. ಯಾಕಂದರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ, ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ನಮ್ಮದು ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜೆನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ 1 ವರ್ಷಕ್ಕೆ 10 ರಿಂದ 20 ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಉದ್ದೇಶವಾಗಿ ನಾವು ಇದು ಒಂದು ಫಸ್ಟ್ ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ. ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ. ನನ್ನ ಉದ್ದೇಶ ಏನಂದರೆ
ವಿಲೇಜಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ಅವ್ರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಮೋಸ ಹೋಗಿದ್ದಾರೆ. ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ, ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಹೇಳ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು. ತುಂಬ ಜನ ಕಲಾವಿದರಿದ್ದಾರೆ. ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಇನ್ಸ್ಟಾಗ್ರಾಮ್ಲಿ ತುಂಬ ಜನ ನೀವು ನೋಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಅಂಥವ್ರಿಗೆಲ್ಲ ಲೈಫ್ ಬರಬೇಕು, ಸಿನಿಮಾಗಳು ಬೆಳಿಬೇಕು, ಥಿಯೇಟ್ರ್ಗಳು ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟ್ ಪ್ರಯತ್ನ. ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ. ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮಂತ್ಗೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಎಲ್ಲರ ಸಪೋರ್ಟಿಂದ ನಾನು ಮಾಡ್ತೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಅವರೊಂದು ಮಾಸ್ ಹೀರೋ ಆಗಿ ಪ್ಯಾನ್ ಇಂಡಿಯಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ. ಇದರಲ್ಲಿ ದಿಯಾ ಮತ್ತು ಇದು ಮಾನಸ ಗೌಡ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ಮೇನ್ ವಿಲನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸಿದ್ದಿ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಂತೂ ನಾನು ಇನ್ನು ಹೆಮ್ಮೆ ಹೇಳ್ಕೊಳ್ಳೋ ವಿಷಯ ಏನಂದರೆ, ತುಂಬ ತೆಲುಗು ಮೂವಿದಲ್ಲಿ ಮೋರ್ ದೆನ್ 100 ಮೂವೀಸ್ ಮೇಲೆ ವರ್ಕ್ ಮಾಡೋದು, ತುಂಬ ಸೀನಿಯರ್ DOP ಆಗಿ ಸೆಕೆಂಡ್ DOPಗೆ ವರ್ಕ್ ಮಾಡಿರೋವಂಥ ನಮ್ಮ ಪ್ರಸಾದ್ ಪುಲಿಚರ್ಲ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ. ಇದು ಪ್ಯಾನ್ ಇಂಡಿಯಾ ವೈಸು ಮಾರ್ಕೆಟಿಂಗ್ ಆಗಲಿ, ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ಇದನ್ನು ರೆಡಿ ಮಾಡ್ಕೊಳ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಇರಲಿ. ದಿ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇದು 3 ಭಾಗ ಇರುತ್ತೆ. ದಿ ಪ್ರೆಸೆಂಟ್ ಟೆನ್ಸ್ ನಾವು ಓದಿರ್ತೀವಿ. ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು, ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ನಡೀತಿರೋದು ಕಥೆ ಇದು. ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ದಿ ಪಾಸ್ಟ್ ಅಲ್ಲಿ ಬರುತ್ತೆ, ಬರೋ ಜನ್ಮ ಬಂದ್ಬಿಟ್ಟು ದಿ ಫ್ಯೂಚರ್ ಅಲ್ಲಿ ಬರುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ಕೂತಿರ್ತೀರಾ ನೀವು, ನಿಮ್ದು ಬಂದ್ಬಿಟ್ಟು ಇವಾಗಿರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ. ಹಿಂದಿನ ಜನ್ಮ ಮುಂದಿನ ಜನ್ಮ ಅದು ಗೊತ್ತಾಗಲ್ಲ. ಇದು ಒಂದು ಕಾಲ್ಪನಿಕ ಆಗಿದ್ರೂ ನಮ್ಮ ಕಡೆಯಿಂದ ಒಂದು ಕ್ರಿಯೇಟಿವಿಟಿ ಕೊಡಬೇಕು, ಆಡಿಯನ್ಸ್ಗೆ ಹೊಸತನ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾಗಿ ಕೂತಿ ಮಾತಾಡ್ತಾ ಇದ್ದೀನಿ. ಸಾರಿ, 3 parts. ಹೌದು, 3 ಭಾಗದಲ್ಲಿ ಬರುತ್ತೆ. ಇಲ್ಲ, ನಾನು ಇವಾಗ ಹೇಳಿದ್ದೀನಲ್ಲ, ದಿ ಪ್ರೆಸೆಂಟ್ ಅನ್ನೋದು ಪಾರ್ಟ್ 1, ದಿ ಪಾಸ್ಟ್ ಅನ್ನೋದು ಪಾರ್ಟ್ 2 ಹೋಗುತ್ತೆ, ದಿ ಫ್ಯೂಚರ್ ಅನ್ನೋದು ಪಾರ್ಟ್ 3 ಬರುತ್ತೆ. ಪ್ರೆಸೆಂಟ್ ನಲ್ಲಿ ಆತ್ಮ ಏನಾಗಿರುತ್ತೆ, ಏನ್ ಕಥೆ ಆಗಿರುತ್ತೆ? ನಾನು ಇವಾಗ ಹೇಳಿದ್ದೀನಲ್ಲ ಸರ್, ಇದಕ್ಕೆ ಮೇಲೆ ಹೇಳಿದ್ರೆ ನಾನು ಸಿನಿಮಾ ಹೇಳೋದೇ ಬೇಕಾಗಿ, ಸಿನಿಮಾ ಮಾಡೋದೇ ಬೇಕಾಗಿಲ್ಲ, ಇಲ್ಲ ಕೊಟ್ಬಿಡ್ತೀನಿ ಸ್ಟೋರಿ ಪೂರ್ತಿ. ಶೂಟಿಂಗ್ 90% ಬ್ಯಾಂಗ್ಳೂರ್ ಸುತ್ತಮುತ್ತ ನಡೀತಾ ಇದೆ. ಸಾಂಗ್ಸ್ ಮಾತ್ರ ಕೇರಳಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲಿ ಒಂದು ಅದ್ಭುತವಾಗಿರೋ ಪ್ಲೇಸು. ಸೊ ಕಡಂಗುಡ್ಡಿ ಅಂತ ಮತ್ತೆ ಇದು ಸ್ಟೆಲ್ಲಿಂಗ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾರು ಮಾಡದೇ ಇರೋದು ಕೆಲವೊಂದು ಲೊಕೇಶನ್ಸ್ ಚೂಸ್ ಮಾಡಿಕೊಂಡು ಅದ್ಭುತವಾಗಿರೋದನ್ನ ನಾವು ಮಾಡ್ತೀವಿ. ಇದು ಬಂದ್ಬಿಟ್ಟು ಮೈಥಾಲಜಿಕಲ್ ಮಿಕ್ಸ್ ಆಗಿದೆ ಜಾಸ್ತಿ. ಈ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಇಲ್ಲ, ಪಾರ್ಟ್ 2 ಅಲ್ಲಿ ಜಾಸ್ತಿ ಬರುತ್ತೆ. ಇದರೊಂದು 10% ಇರ್ಬೋದು. ಅಲ್ಲ, ಇವರು ತೆಲುಗು ಆರ್ಟಿಸ್ಟ್ಗಳು ಯಾರು ಇದ್ದಾರಾ? ತೆಲುಗು ಆರ್ಟಿಸ್ಟ್ ಬಂದ್ಬಿಟ್ಟು ಕಾಮಿಡಿಯನ್ ಆಗಿ ವೆನ್ನಲ ಕಿಶೋರ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಅದು ಆದಷ್ಟು ಬೇಗ ಕನ್ಫರ್ಮೇಷನ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಸರ್. ಸರ್, ಇದು ನನ್ನ ಮೊದಲನೇ ಸಿನಿಮಾ. ಬೇರೆ ಲ್ಯಾಂಗ್ವೇಜಸ್ ಯಾವುದಿಲ್ಲ, ಇದು ನನ್ನ ಮೊದಲನೇ ಸಿನಿಮಾ. ಓಕೆನಾ? ಸೊ ಹಿಂದಿಗಡೆ ತುಂಬ ಕಷ್ಟಪಟ್ಕೊಂಡು ಮೊದಲನೇ ಸಿನಿಮಾಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್. ಸೊ ಇದಕ್ಕೆ ಮುಂಚೆ ಪ್ರೊಡ್ಯೂಸರ್ ಆಗಿ ಮಾಡಬೇಕು ಅಂತ 3.5 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ. ಇಲ್ಲಿರೋ ಕೆಲವೊಬ್ಬರು ಡೈರೆಕ್ಟರ್ಸ್ ಬಂದ್ಬಿಟ್ಟು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತುಂಬ ಕಾಗರಿಸಿದ್ದಾರೆ. ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ. ಈಗ ಅದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನೇ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನನ್ನ ಪಕ್ಕ ಆಂಧ್ರದವರು, ಇಲ್ಲಿಗೆ ಬಿಟ್ಟು ಸೆಟ್ಲ್ ಆಗಿರೋರು. ಇನ್ನೊಂದು ಗುಡ್ ನ್ಯೂಸ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ವಾತಾಪಿ ಅಂತ ದೊಡ್ಡ ಪ್ರಾಜೆಕ್ಟು. ಬಾಹುಬಲಿ ಥರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮೂವಿ ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಒಂದು ಆಲ್ಮೋಸ್ಟ್ ರೆಡಿ ಆಗಿದೆ. ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗಲ್ಲಿ, ದೊಡ್ಡ ಬಜೆಟಲ್ಲಿ ಬರೋ ವರ್ಷ ನಿಮ್ಮ ಮುಂದಕ್ಕೆ ಬರ್ತೀವಿ. ಅದು ರಾಮಾಯಣ ಕಾಲ ಕತೆ, ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಪ್ರಾಜೆಕ್ಟ್. ಸರ್, ರೈತರ್ ಅಂದರೆ ಅವ್ರಿಗೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಸರ್. ಅವ್ರಿಗೆ ಕಷ್ಟಪಡೋದು ಬಿಟ್ಟರೆ ಏನೂ ಗೊತ್ತಿಲ್ಲ. ನಮ್ಮಂಥ ಕಷ್ಟಪಡೋರಿಗೆ ಅವರು ಬಂದ್ಬಿಟ್ಟು ಸಪೋರ್ಟ್ ಕೊಡಬೇಕು. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಬಂದ್ಬಿಟ್ಟು ನ್ಯಾಷನಲಲ್ಲಿ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತೊಗೊಂಡಿರೋ ವ್ಯಕ್ತಿ. ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದೇ ಥರ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ. ಅವ್ರ ಆಶೀರ್ವಾದ ಇರಬೇಕು. ಇನ್ನೊಂದು ಎಲ್ಲದಕ್ಕಂತ ಜಾಸ್ತಿ ಇಲ್ಲಿ ಹೇಳಬೇಕಾಗಂದ್ರೆ, ನಮ್ಮ ಶಿವರಾಮ್ ಗೌಡ್ರ ಸರ್ ಬಂದ್ಬಿಟ್ಟು ಪೋಸ್ಟರ್ ಲಾಂಚಿಂಗಿಂದ ಹಿಡಿದು ಇಲ್ಲಿ ತನಕ ಹಿಂದೆ ನಿಂತ್ಕೊಂಡು ಬೆನ್ತಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಅವ್ರ ಮನಸ್ಸು ಮಾಡಿ ನಮ್ಮ ಮೂವಿಗೆ ಅವ್ರು ಎಷ್ಟೇ ಬಿಸಿ ಇದ್ರೂ ಬಂದು ಇಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಮುಖಾಂತರ ಹೇಳ್ಕೊಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್.
ಕಥೆಯಲ್ಲಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧಪಟ್ಟಿದ್ದಲ್ಲ, ರೈತರಾಗಿ ಕೆಲಸ ಬಿಟ್ಟು ಸಿಟಿಗೆ ಬಂದು ಬದುಕ್ತಾ ಇರೋವಂಥ ಕೆಲಸ ಮಾಡ್ಕೊಂತ ಇರೋ ಒಬ್ಬ ತಂದೆ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಬಿಡ್ತಾರೆ. ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ. ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ಥರ ಶೋಕಿ ಮಾಡ್ತಾ ಇದ್ದಾರೆ, ಯಾವ ಥರ ತಂದೆ ತಾಯಿನ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ, ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇದ್ದಾರೆ, ಅದು ಇದೆಲ್ಲನೂ ಈ ಸಿನಿಮಾದಲ್ಲಿ ತೋರಿಸ್ತೀವಿ ಸರ್. ದಯವಿಟ್ಟು ಇದಕ್ಕಂತ ಜಾಸ್ತಿ ಕೇಳಬೇಡಿ ಸರ್ ಪ್ಲೀಸ್. ಸರ್ 45 ದಿನ ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು 2 months ಅಲ್ಲಿ ಕಂಪ್ಲೀಟ್ಲಿ ಇದು ವಾತಾವರಣ ಸಪೋರ್ಟ್ ಮಾಡ್ತಾರೆ. 2 months ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಡಿಸೆಂಬರ್ಗೆ ಇದು ಇದು ಕ್ರಿಸ್ಮಸ್ಗೆ ರಿಲೀಸ್ ಮಾಡಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಸರ್, ಅದು ಪ್ರಾಕ್ಟಿಕಲ್ ಹೋದಾಗಲೇ ಗೊತ್ತಾಗುತ್ತೆ ಹಿಂದೆ ಮುಂದೆ ಆಗೋದು. ಸರ್ ನಿಮ್ಗೆ ಖಂಡಿತ ತೃಪ್ತಿ ಕೊಡಿಸ್ತೀನಿ ಸರ್, ಸಿನಿಮಾ ಬಂದು ನೋಡಿ ಸರ್, ಆಮೇಲೆ ಮಾತಾಡೋಣ ಸರ್. ಖಂಡಿತ ನಾನು ಇವತ್ತೇ ಹೇಳ್ತಾ ಇದ್ದೀನಿ, 6 months ಪ್ರಾಜೆಕ್ಟ್ ತೃಪ್ತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಸೆಕೆಂಡ್ ಪಾರ್ಟ್ಗೆ ಏನು ಕ್ಯೂರಿಯಾಸಿಟಿ ಕೊಡಬೇಕು ನಾನು ಕೊಡ್ತೀನಿ ಸರ್. ಸರಿ ಹೇಳಿದ್ದೀನಿ ಸರ್, ನಾನು ಸ್ಕ್ರಿಪ್ಟೇ ಕೊಟ್ಬಿಡ್ತೀನಿ ಸರ್. ಇಲ್ಲೇ ಕಾಂತಾರ ಥರ ಮಾಡ್ತೀರಾ ಪಾರ್ಟ್ 1 ಪಾರ್ಟ್ 2? ಇಲ್ಲ ಸರ್, ನಾನು ಯಾವ್ದು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ಸರ್. ದಿಸ್ ಇಸ್ ಮೈ ಜಾನರ್ ಸರ್, ನನ್ನ ಜಾನರ್ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸರ್. ಸಾಂಗ್ಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಸರ್? ಸಾಂಗ್ ಹೇಳಿದ್ದೀನಿ ಸರ್, ಕೇರಳದಲ್ಲಿ ಇರುತ್ತೆ, ಮಿಕ್ಕಿದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ ಸರ್. ಆದಷ್ಟು ಬೇಗ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ದೀನಿ, ಯಾಕಂದ್ರೆ ನಂದು ಸೆಕೆಂಡ್ ಪ್ರಾಜೆಕ್ಟ್ ಕೀರ್ತಿ ಅನ್ನೋರ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ. ಅದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟೇನೆ. ಅದಾದ್ಮೇಲೆ ವಾತಾಪಿ ಅನ್ನೋದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾ ಇರ್ತಾರೆ. ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟರ್ ಅವರು. ಸೊ ನನ್ನ ಒಂದು ಸಿನಿಮಾ ಇದರಲ್ಲಿ ಏನಂತ ಹೇಳಿದ್ರೆ, ಒಂದು ಅವ್ರು ಹೇಳ್ದಂಗೆ ಮಾಸ್ ಹೀರೋ ಕಾಣ್ತೀನಿ. ಒಂದ್ಮೇಲೆ ನನ್ನ ಕ್ಯಾರೆಕ್ಟರ್ ಬಂದು ಇಲ್ಲಿ ಒಂದು ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು. ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ ಥರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಇರ್ತೀನಿ, ಈ ಥರ ಒಂದು ಕ್ಯಾರೆಕ್ಟರ್ ನಂದು ಹೋಗೋದು. ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ, ಇವಾಗ ನಡೀತಾರ ಅಂತ ಒಂದು ಲೈಫ್ ಸಿಚುವೇಶನ್ಗೆ 100% ಈ ಟೈಟಲ್ ಲಾಕ್ ಆಗುತ್ತೆ. ಸರ್ ಹೇಳ್ದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವ ಒಂದು ರೀತಿ ಆಗುತ್ತೆ, ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ. ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂರು ಬಂದಿದೆ. ಕತೆ ಕೇಳಿದೆ, ಭಾಳ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಇದು ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಟಾಗಿ, ಯಾಕಂದರೆ ಅದು ಲಿಂಕ್ ಅಂತ ಕೊಟ್ಟಿದ್ದಾರೆ. 3 ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ. ಇದು ತುಂಬ ಡಿಫ್ರೆಂಟಾಗಿ. ಆಮೇಲೆ ಅವ್ರು ಒಂದೇನಂತ ಹೇಳಿದ್ರೆ, ಅವ್ರು ಹೇಳಿದ್ರು ಆತ್ಮ ಅಂತ. ಸೊ ಇಲ್ಲಿ ಎಲ್ಲೂ ಯಾವುದು ಹಾರರ್ ಬರಲ್ಲ ಅಲ್ಲ ಸರ್, ಹಾರರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ. ಪಾರ್ಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯಿತು ಅನ್ನೋದು ಒಂದು ಸ್ಮಾಲ್ ಲಾಸ್ಟಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ. ಬಟ್ ದಿಸ್ ನೋ ಹಾರರ್ ಎಫೆಕ್ಟ್ ಅನ್ನೋದು ಯಾವುದೂ ಬರಲ್ಲ. ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್. ಆಮೇಲೆ ಏನಂದರೆ ಇನ್ಸಿಡೆಂಟ್ ಅಂದರೆ ಲೈಫ್ ಎಷ್ಟು ಟಫ್ ಇದೆ, ಯಾವ ಮಟ್ಟಕ್ಕೆ ಒಂದು ಜೀವನ ತೊಗೊಂಡೋಗುತ್ತೆ, ಅದರಿಂದ ಏನು ಕಲ್ತರು ಏನಾಯಿತು ಅನ್ನೋದು ಒಂದು ಬೇರೆ ರೀತಿ ಥರನೇ ಕಾನ್ಸೆಪ್ಟ್ ಹೋಗ್ತಿದೆ. ನವೀನ್ ಕುಮಾರ್ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿ ಕ್ರೈಮ್ ಡಿಪಾರ್ಟ್ಮೆಂಟ್ ಒಬ್ಬರು ಬಂದಿದ್ರು. ಅವರು ಒಂದು ಗೆಸ್ಟ್ ಆಗಿ ಬಂದಿದ್ರು. ಅವ್ರು ಬಂದು ತುಂಬ ಥ್ಯಾಂಕ್ಸ್. ಅವರು ಇಲ್ಲ ಇಲ್ಲಿ ಆ್ಯಕ್ಚುಲಿ ಅವರೂ ಅಷ್ಟೇ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡೋ ವ್ಯಕ್ತಿ. ಅದಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ ರೈತರ ಜೊತೆಲಿ. ಅದನ್ನು ನಮ್ಮ ಶಿವರಾಮ್ ಗೌಡ ಸರ್ ಜೊತೆಲಿ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಥ್ಯಾಂಕ್ಸ್ ಸರ್. ಈಗ ಇದು ಬಂದ್ಬಿಟ್ಟು ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್. ಇದು ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ಸೊ ಅಲ್ಲಿರೋ ವ್ಯಕ್ತಿಗಳು ತುಂಬ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬ ಮಾಡ್ತಾರೆ, ಚೆನ್ನಾಗಿರ್ತಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಲ್ಲ. ಇಲ್ಲಿಗೆ ಬಂದು ಇಂಡಸ್ಟ್ರಿನಲ್ಲಿ ತುಂಬ ಮಿಡಲ್ ಪರ್ಸನ್ ಕಡೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಮೋಸ ಹೋಗ್ತಿದ್ದಾರೆ. ಅಂಥವ್ರಿಗೆ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು ಅನ್ನೋದು ಪ್ಲಾಟ್ಫಾರ್ಮೇ ಇಲ್ಲ ಇಲ್ಲಿ. ಸೊ ಇಂಡಿವಿಜುವಲ್ ಪರ್ಸನ್ ಬಂದ್ಬಿಟ್ಟು ಸಮ್ಟೈಮ್ ರೆಸ್ಪಾನ್ಸ್ ಮಾಡ್ಬೋದು, ರೆಸ್ಪಾನ್ಸ್ ಮಾಡದೇ ಇರ್ಬೋದು. ಅದಕ್ಕೋಸ್ಕರ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪನಿ ಮುಖಾಂತರ ವೆಬ್ ಸೀರೀಸು, ಯೂಟ್ಯೂಬ್ ಸೀರೀಸು, ಆಲ್ಬಮ್ ಸಾಂಗ್ಸು, ಮೂವೀಸು ಎಲ್ಲನೂ ಮಾಡ್ಬೇಕಂತಿದ್ದೀವಿ. ಆದಷ್ಟು ಬೇಗ TV ಚಾನಲ್ಗೂ ಬರ್ತಾ ಇದ್ದೀವಿ ಸರ್. ವರ್ಷ ಮೋಸ್ಟ್ಲಿ ನಾನು ಇದಕ್ಕೆ ಸುದ್ದಿ ಕೊಡ್ತೀನಿ. ಒಂದೇ ಸಲ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ, 1 by 1 ಕೊಡ್ತೀನಿ ಸರ್. ಸೊ ಇದು ಜೆನ್ ಕಂಪನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ. ಅಂಥವ್ರಿಗೆ ಖಂಡಿತ ನಮ್ಮ ಕಂಪನಿನ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಸರ್. ಹಂಗೆ ಇದೆಯಮ್ಮ ನೀನು? ನೋಡಕ್ ನಾರ್ತ್ ಇಂಡಿಯನ್ ತರ ಇರ್ಬೋದು, ಚಿಕ್ಕಮಂಗ್ಳೂರು ಅಲ್ವಾ, ಹಾಗೆ ಸ್ವಲ್ಪ ನಾರ್ತ್ ಇಂಡಿಯನ್ ತರ ಇದ್ದೀನಿ. ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ, ಹೀರೋಯಿನ್ ಆಗಿ ಮಾಡಿದ್ದೀನಿ, ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ,
ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ, ರೆಡ್ ಜೈನ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದೀನಿ. ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸರು, ಅವರು ಡೈರೆಕ್ಟರ್ ಕೂಡ ಅವರೇ, ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ. ಆ್ಯಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ಥರ ಒಂದು ನ್ಯೂಸ್ ಇದೆಯೋ ನಮ್ಮ ಕಣ್ಮುಂದೆ ಕಾಣಿಸ್ತಿದೆ, ಬಟ್ ನಾವು ಯಾರೂ ಅದನ್ನು ಮಾತಾಡ್ತಾ ಇಲ್ಲ. ಎಲ್ಲರೂ ಓಕೆ ಹಿಂದೆಗಡೆ ಗಾಸಿಪ್ ಆಗ್ತಾ ಇರುತ್ತೆ, ಇವಳಿಗೆ ಹಾಗೆ ಇವಳಿಗೆ ಹೀಗೆ ಅಂತ ನಾವು ಹಿಂದೆಗಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ. ಬಟ್ ಆ ಸಿಚುವೇಶನ್ ಆ ಹುಡುಗಿಗೆ ಹೇಗಿರುತ್ತೆ, ಯಾಕೋಸ್ಕರ ಅವಳು ಆ ಥರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು. ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವ್ರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಮೂವಿನಲ್ಲಿ DOP ಆಗಿ ಸರ್ ಮಾಡ್ತಾ ಇದ್ದಾರೆ, ಹಾಗೆ ಹೀರೋ ಆಗಿ ನಮ್ಮ ರಾಜೀವ್ ಸರ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ యూ సార్, థ్యాంక్ యూ. ఫ్యామిలీ ఫ్రెండ్ సినిమా కోసం సినిమా అందరూ ప్రేమిస్తారు. దాంట్లో మొదటిగా శివపూర్ణ ఉంటాడు. పొద్దున్న లేవగానే సినిమా, పడుకునేంత వరకు సినిమాను ప్రేమించే వాళ్ళు అరుదుగా ఉంటారు. దాంట్లో శివపూర్ణ మొదటిగా వ్యక్తిగా ఉంటాడు. నాకు ఈ అవకాశం ఇచ్చినందుకు చాలా థ్యాంక్ యూ. నెక్స్ట్ ప్రెస్ మీట్లో మాట్లాడతాను. ఆల్ ది బెస్ట్. ಥ್ಯಾಂಕ್ ಯು. ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ. ಸಿನಿಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ಲಿ ಗರ್ಲ್ ಬರುತ್ತೆ. ಅವರು ದಿಯಾ ಅಂತ ಅವರು ಹೀರೋನಾಗಿ ಮಾಡ್ತಿದ್ದಾರೆ. ಹೀರೋ ಇಲ್ಲೇ ಕೂತಿದ್ದಾರೆ. ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಸಿನಿಮಾ ಇದಕ್ಕೂ ಮುಂಚೆ ಡಿಯರ್ ಜಾನ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಸೊ ಈ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಡೈರೆಕ್ಟ್ರು ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದ್ದಕ್ಕೆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪುಟಾಣಿ ಬಂತಲ್ಲ. ಫೈನ್ ಫೈನ್. ಮಳೆ ಬರುತ್ತಪ್ಪ, ಬೇಗ ಮಾತಾಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರಾಧ್ಯ. ಮೊದಲನೇದಾಗಿ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಇವೆಂಟ್ ಕೂಡ ತುಂಬ ಚೆನ್ನಾಗಿ ನಡೀತು. ಮತ್ತು ನಾನು ಶಿವಪೂರ್ಣ ಅಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.